ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಾಃ ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದ ಈ ವಿಭೂತಿ ಸಂಧಿಯಲ್ಲಿ ವಿಭೂತಿಗಳನ್ನು ಪರಿಚಯ ಮಾಡಿಸಿಕೊಡ್ತಾ ಈ ಸಂಧಿಯ ಆದಿಯಲ್ಲಿ ಒಂದು ಅಪೂರ್ವವಾದ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಶ್ರೀತರುಣಿ ವಲ್ಲಭನ ಪರಮ ವಿಭೂತಿ ರೂಪ ಕಂಡ ಕಂಡಲ್ಲಿ ಈ ಥರದಿ ಚಿಂತಿಸುತ್ತಾ ಮನದಲ್ಲಿ ನೋಡು ಸಂಭ್ರಮದಿ ಅಂತ. ಶ್ರೀ ತರುಣಿ ವಲ್ಲಭನ ಈ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದಕ್ಕೆ ನಾವು ಮೂರು ಚಿಂತನೆಯನ್ನು ನಡೆಸಬೇಕಿಲ್ಲಿ. ಈ ವಿಭೂತಿ ರೂಪ ಯಾರು ಹೇಳಿದರು ಅಂತ ಒಂದು ಪ್ರಶ್ನೆ, ವಿಭೂತಿ ರೂಪ ಅದು ಹೇಗಿರ್ತದೆ ಅಂತ ಇನ್ನೊಂದು, ಒಟ್ಟಿಗೆ ಇದ್ದವರು ಹೇಗಿರ್ತಾರೆ ಅನ್ನುವಂಥದ್ದು ಮತ್ತೊಂದು. ಇದನ್ನು ಯಾರು ಹೇಳಿದರು ಅನ್ನುವ ಪ್ರಶ್ನೆಗೆ ಶ್ರೀ ತರುಣಿ ವಲ್ಲಭನ, ಭಗವಂತನ ಬಗ್ಗೆ ಭಗವಂತ ಹೇಳಬೇಕು ಹೊರತು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಏನು ಗೊತ್ತಿರ್ತದೆ. ಕೆಲವೊಂದು ಸಲ ನಮಗೆ ಅನ್ನಿಸ್ತದೆ ನಮ್ಮ ಬಗ್ಗೆ ನಾವೇನು ಹೇಳೋದು ಅಂತ. ನಮ್ಮದೆಲ್ಲ ಅಷ್ಟೇ, ಇನ್ನೊಬ್ಬರಿಗೆ ಗೊತ್ತಿದ್ದದ್ದೇ ಅಷ್ಟೇ ಹೊರತು ಹೆಚ್ಚಿದ್ದೇನಿಲ್ಲ. ಹಾಗಾಗಿ ನಮ್ಮ ಬಗ್ಗೆ ಯಾರು ಹೇಳಿದರೂ ಒಂದೇನೆ. ಆದರೆ ದೇವರ ಬಗ್ಗೆ ದೇವರೇ ಹೇಳಬೇಕಾದ್ದು. ಯಾಕೆ ಅಂದರೆ ಯಥೋವಾಚೋ ನಿವರ್ತಂತೆ, ಭಗವಂತ ಹೇಗಿದ್ದಾನೆ ಅಂತ ದೇವರಿಗೆ ಗೊತ್ತು ಹೊರತು ಅಷ್ಟು ಪೂರ್ಣವಾಗಿ ತಿಳ್ಕೊಂಡವರು ಯಾರೂ ಇಲ್ಲ. ಹಾಗಾಗಿ ಭಗವಂತ ಹೇಳಿದ ವಿಭೂತಿ ರೂಪವನ್ನು ಯಾರು ಹೇಳಿದರು ಅನ್ನುವ ಪ್ರಶ್ನೆಗೆ ಶ್ರೀ ತರುಣಿ ವಲ್ಲಭನ ಅಂತ ದಾಸರು ವಿವರಣೆಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀಪತಿಯಾದ ಭಗವಂತ ಇದನ್ನು ಹೇಳಿದ. ತರುಣಿ ವಲ್ಲಭ ಅಂತ ಯಾಕೆ ಬೇಕು? ಭಗವಂತ ಹೇಳಿದ ಅಂತ ಸಾಕಿತ್ತು, ಅಷ್ಟೇ ಸಾಕಿತ್ತು. ಶ್ರೀ ತರುಣಿ ವಲ್ಲಭನ ಈ ಶಬ್ದವನ್ನು ಬಳಸಿದ್ದಾರೆ. ಯಾಕೆ ಅಂತಂದರೆ ನಮ್ಮ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ದೇವರ ಪೂಜೆ ಹೇಗೆ ಮಾಡಬೇಕು, ಭಗವಂತನ ವಿಭೂತಿ ರೂಪವನ್ನು ಅನುಸಂಧಾನ ಮಾಡಿ ನಾವು ಪೂಜೆ ಮಾಡಬೇಕು. ಒಂದು ದೇವರನ್ನು ಪೂಜಿಸುವಾಗ, ಒಂದು ವಿಗ್ರಹವನ್ನು ದೇವರನ್ನು ಪೂಜಿಸುವಾಗ ಭಗವಂತನ ಆ ಐಶ್ವರ್ಯ, ಆ ಈಶ್ವರತ್ವ, ಭಗವಂತನ ವ್ಯಾಪ್ತಿ ಅದನ್ನು ನಾವು ಉಪಾಸನೆ ಮಾಡಬೇಕು. ಆಚಾರ್ಯರ ಸುಂದರವಾದ ಗ್ರಂಥ ತಂತ್ರಸಾರ ಸಂಗ್ರಹ ಅಂತ. ದೇವರೇ ಹೇಳಿದ ತಂತ್ರಸಾರದ ಸಾರ ಸರ್ವಸ್ವ ಅದು. ಅದನ್ನು ಆಚಾರ್ಯರು ಸೆರೆ ಹಿಡಿದಿದ್ದಾರೆ. ಒಂದು ಪೂಜೆ ಮಾಡುವವರು ಓದಲೇಬೇಕಾದ 2 ಗ್ರಂಥಗಳಲ್ಲಿ ಒಂದು ಗ್ರಂಥ ತಂತ್ರಸಾರ ಸಂಗ್ರಹ. ಇದರಲ್ಲಿ ಆಚಾರ್ಯರು ಪುಟ್ಟ ಗ್ರಂಥ ಇದು, ಆದರೆ ಹೇಳಬೇಕಾದ್ದನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ಇಷ್ಟಿಲ್ಲದೆ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ನೆನಪಿಸಿದ್ದಾರೆ. ಈ ತಂತ್ರಸಾರ ಸಂಗ್ರಹವನ್ನು ಮಾಡುವಾಗ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಇದನ್ನು ಯಾರು ಹೇಳಿದರು ಅಂತ ಆಚಾರ್ಯರೇ ಪ್ರಶ್ನೆ ಮಾಡಿಕೊಂಡು ಹೇಳ್ತಾರೆ. ಆಹ ದೇವಾಹ ರಮೋತ್ಸಂಗ ವಿಲಸತ್ ಪಾದಪಲ್ಲವಃ ಅಂತ ಮಾತು ಹೇಳ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ದೇವರ ಪೂಜೆಯನ್ನು ಮಾಡುವಾಗ ಆಚಾರ್ಯರು ಹೇಳಿದ ಮಾತು, ದೇವರು ಹೇಳಿದ, ಆಹ ದೇವಾಹ, ದೇವರು ಹೇಳಿದ ಅಂತ. ದೇವರು ಹೇಗೆ ಹೇಳಿದ? ಒಂದು ಗ್ರಂಥ ಬರೀಬೇಕಾದ್ರೆ ಒಂದು ಸೀರಿಯಸ್ನೆಸ್ ಅಂತ ಒಂದು ಬೇಕು. ಒಂದು ಗ್ರಂಥ ಮಾಡಬೇಕಾದ್ರೆ ಯಾರೂ ಗಲಾಟೆ ಮಾಡಬಾರದು. ಯಾರೂ ಇಲ್ಲದೆ ಇದ್ದ ಒಂದು ಏಕಾಂತದ ಕೋಣೆಗೆ ಹೋಗಿ ಬಾಗಿಲು ಹಾಕಿ ನಾವು ಚಿಲ್ಕ ಹಾಕಿ ನಾವು ಗ್ರಂಥವನ್ನು ಬರೆಯಿತು. ಯಾಕೆಂದರೆ ಅದಕ್ಕೆ ಡಿಸ್ಟರ್ಬೆನ್ಸ್, ತೊಂದರೆಗಳಾಗಬಾರ್ದು.
ಯಾರೋ ಬರುವುದು, ನಮ್ಮ ಆಲೋಚನಾ ಲಹರಿ ಅದು ನಿಂತು ಹೋಗಬಾರ್ದು, ಬರೀಲಿಕ್ಕೆ ರಗಳೆ ಅಂತ. ಹಾಗಾಗಿ ಎಲ್ಲರನ್ನೂ ಮನೆಯಿಂದ ಹೊರಗಿಟ್ಟು ಎಲ್ಲರೂ ಮಲಗಿದ ಮೇಲೆ ಅಥವಾ ಎಲ್ಲರೂ ಹೇಳುವುದಕ್ಕಿಂತ ಮುಂಚೆ ನಾವು ಗ್ರಂಥವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮ್ಮ ದೇವರು ಗ್ರಂಥ ಬರೆದ ಅಂತ. ಎಲ್ಲಿ ಗ್ರಂಥ ಬರೆದ? ಒಂದು ಕೋಣೆಗೆ ಹೋಗಿ ಏಕಾಂತದಲ್ಲಿ ಹೋಗಿ ಗ್ರಂಥ ಬರೆದದ್ದಲ್ಲ, ಆರಾಮವಾಗಿ ಗ್ರಂಥವನ್ನು ರಚನೆ ಮಾಡಿದ ಅಂತ. ಎಲ್ಲಿ ಅಂತಂದರೆ ಮಲಗಿ ದೇವರು ಗ್ರಂಥವನ್ನು ಬರೆದ ಅಂತ. ಸಾಧ್ಯನಾ ಇದು? ಮಲಗಿ ಗ್ರಂಥ ಬರೀಲಿಕ್ಕೆ ಸಾಧ್ಯನಾ? ಹೌದು ಅಂತ ದೇವರು ತೋರಿಸಿದ. ಅಂದರೆ ಗ್ರಂಥವನ್ನು ಮಾಡುವುದು ಅಷ್ಟೂ ಅನಾಯಾಸ ಅಂತ. ಒಂದು ಮಲಗಿ ಗ್ರಂಥವನ್ನು ಬರೆದ, ಗ್ರಂಥವನ್ನು ರಚನೆ ಮಾಡಿದ ಅಂತಂದರೆ ಅನಾಯಾಸ ಅಂತ ಅರ್ಥ. ನಾವು ನಿದ್ದೆ ಬರುವ ಕಾಲದಲ್ಲಿ ಗ್ರಂಥ ಬರೀಲಿಕ್ಕೆ ಹೋಗುವುದಿಲ್ಲ, ಒಳ್ಳೆಯ ಮೂಡಿರಬೇಕು. ದೇವರು ಗ್ರಂಥ ಎಲ್ಲಿ ಬರೆದ ಅಂತಂದರೆ ಮಲಗಿ. ಎಲ್ಲಿ? ರಮೋತ್ಸಂಗ ವಿರಸತ್ಪಾದ ಪಲ್ಲವಾಹ ಅಂತ. ನಮ್ಮ ದೇವರು ಲಕ್ಷ್ಮೀದೇವಿಯ ತೊಡೆಯಲ್ಲಿ ಪಾದವನ್ನು ಇಟ್ಟ ಅಂತೆ. ಪಾದವನ್ನು ಇಟ್ಟು ಗ್ರಂಥವನ್ನು ರಚನೆ ಮಾಡಿದ ಅಂತ. ಸಾಮಾನ್ಯವಾಗಿ ಹೆಂಡತಿ ಮಕ್ಕಳನ್ನು ದೂರ ಇಟ್ಟು ಗ್ರಂಥ ಬರೀಬೇಕಾದ್ದು. ಹೆಂಡತಿಯನ್ನು ಎದುರಲ್ಲಿ ಇಟ್ಟುಕೊಂಡು ಅಷ್ಟೇ ಅಲ್ಲ, ಅವಳ ತೊಡೆಯಲ್ಲಿ ಕಾಲನ್ನಿಟ್ಟು ಆರಾಮವಾಗಿ ಬರೆದಿರತಕ್ಕ ಗ್ರಂಥ ಅಂದರೆ ದೇವರು ಸುಪ್ರಸನ್ನ ತಮರಾಗಿ ಇದ್ದು ಈ ಗ್ರಂಥವನ್ನು ಬರೆದಿದ್ದಾರೆ. ಹಾಗಾಗಿ ದೇವರು ಸುಪ್ರಸನ್ನರಾಗಬೇಕಾದ್ರೆ ಈ ವಿಭೂತಿ ಸಂಧಿಯನ್ನು ಅಧ್ಯಯನ ನಾವು ಮಾಡಬೇಕು ಅನ್ನುವಂಥದ್ದು ಧ್ವನಿ ಇಲ್ಲಿದೆ. ಆ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ, ರಮೋತ್ಸಂಗ ವಿಲಸತ್ ಪಾದ ಪಲ್ಲವಃ ಅಂತ. ದೇವರದು ಪಾದ ಎಲ್ಲಿದ್ದರೂ ಚಂದನೆ, ಆದರೆ ರಮಾದೇವಿಯ ತೊಡೆಯಲ್ಲಿ ಆ ಭಗವಂತನ ಪಾದ ಇತ್ತು, ಅದು ಶೋಭಿಸ್ತಾ ಇತ್ತು ಅಂತ. ಉತ್ಸಂಗ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಉತ್ಸಂಗ ಅಂದರೆ ತೊಡೆಗೆ ಸಂಸ್ಕೃತದಲ್ಲಿ ಉತ್ಸಂಗ ಅಂತ ಹೆಸರು. ಉತ್ಸಂಗ ಅಂತಂದರೆ ದೊಡ್ಡವರ ಸಂಘ ಆಗಬೇಕು. ಉತು ಅಂದರೆ ಉತ್ಕೃಷ್ಟರಾದವರು, ಅವರ ಸಂಘ ಆಗಬೇಕು, ಉತ್ಸಂಗ ಆಗಬೇಕು ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಉತ್ಸಂಗ ಅಂದರೆ ದೊಡ್ಡವರ ಸಂಘ ಆಗಬೇಕು ಅಂತ. ಅಂದರೆ ತೊಡೆಯಲ್ಲಿ ನಾವು ತಾಯಿ ತೊಡೆಯಲ್ಲಿ ಮಗುವನ್ನು ಇಟ್ಕೊಳ್ತಾಳೆ, ಮಗುವನ್ನು ಬೆಳೆಸ್ತಾಳೆ. ಅಂದರೆ ಆ ಮಗ ಎಷ್ಟು ದೊಡ್ಡವನಾಗ್ಬೋದು, ಎಷ್ಟೂ ದೊಡ್ಡವನಾಗ್ಬೋದು ಅಂತ ದೊಡ್ಡವನಾಗುವ ಆ ಮಗನನ್ನು ತನ್ನ ತೊಡೆಯಲ್ಲಿ ಹೆಂಡತಿ ತಾಯಿ ಇಟ್ಕೊಳ್ತಾಳೆ. ಉತ್ಸಂಗ ಅಂತ ಹೆಸರು. ಅದು ಹೌದು ನೋಡಿ. ಕೆಲವು ತಾಯಂದಿರಿರ್ತಾರೆ, ಅವರು ಹೇಗೆ ಮಕ್ಕಳನ್ನು ಬೆಳೆಸ್ತಾರೆ ಅಂತ ಗೊತ್ತಿಲ್ಲ. ಎಂಥದ್ದು ಇಡೀ ಜಗತ್ತನ್ನು, ಇಡೀ ದೇಶವನ್ನು ಆಳುವ ಶ್ರೇಷ್ಠನಾದ ಮಗನನ್ನು ಅವಳು ಪಡೆದಿರ್ತಾಳೆ. ಅಂಥದ್ದು ಉತ್ಸಂಗ. ಮಗ ಅದನ್ನು ನೆನಪಿಟ್ಟುಕೊಂಡಿರ್ತಾನೆ. ಉತ್ಸಂಗ ಅಂದರೆ ಉತ್ಕೃಷ್ಟರಾದವರ ಸಂಘ ಅಂತ. ಉಳಿದವರ ಪಾಲಿಗೆ ಅದು ಎಷ್ಟು ಸರಿ ಹೋಗ್ತದೋ ಗೊತ್ತಿಲ್ಲ. ಲಕ್ಷ್ಮೀದೇವಿಯ ತೊಡೆಗಂತೂ 100ಕ್ಕೆ 100ರಷ್ಟು ಅನ್ವಯಿಸುವಂಥದ್ದು ಅದು ಉತ್ಸಂಗ. ಯಾಕೆಂತಂದರೆ ಸರ್ವೋತ್ಕೃಷ್ಟನಾದವ, ಅವನಿಗಿಂತ ಉತ್ಕೃಷ್ಟನಾದವ ಇನ್ನೊಬ್ಬ ಇಲ್ಲ. ಅಂತಹ ಉತ್ಕೃಷ್ಟನಾದ ಭಗವಂತನ ಸಂಘ ಆ ಲಕ್ಷ್ಮೀದೇವಿಯ ತೊಡೆಗೆ ಆಯಿತು ಅಂತಂದರೆ ನಿಜವಾದ ಅರ್ಥದಲ್ಲಿ ಉತ್ಸಂಗ ಅದು. ಹಾಗಾಗಿ ಭಗವಂತ ಆ ಉತ್ಸಂಗದಲ್ಲಿ ಲಕ್ಷ್ಮೀದೇವಿಯ ತೊಡೆಯಲ್ಲಿ ತನ್ನ ಪಾದವನ್ನು ಇಟ್ಟು ಭಗವಂತ ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾನೆ. ಅದನ್ನು ಆಚಾರ್ಯರು ಹೇಳುವಾಗ ರಮೋತ್ಸಂಗ ವಿರಸತ್ ಪಾದ ಪಲ್ಲವಃ ಅಂತ. ರಮಾ ಉತ್ಸಂಗ ಭಗವಂತನ ಸಂಘ ಲಕ್ಷ್ಮೀದೇವಿಯ ತೊಡೆಗಾಯಿತು ಅಂತ. ಲಕ್ಷ್ಮೀದೇವಿ ಅವಳು ರಮ ಅಂದರೆ ಜ್ಞಾನಾನಂದಮಯಿ. ಮಾ ಅಂದರೆ ಜ್ಞಾನ, ರ ಅಂದರೆ ಆನಂದ, ಜ್ಞಾನಾನಂದಮಯಿ. ಅವಳಿಗೆ ಭಗವಂತನ ಹಾಗೆಯೇ ಯಾವ ಉದ್ವೇಗನೂ ಇರುವುದಿಲ್ಲ. ಅಂತಹ ಲಕ್ಷ್ಮೀದೇವಿಯ ಉತ್ಸಂಗದಲ್ಲಿ ಭಗವಂತ ಪಾದವನ್ನು ಇಟ್ಟು ಆಹ ದೇವ ಈ ಗ್ರಂಥವನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮೀನಾರಾಯಣರ ಪ್ರಸಾದದಿಂದ ಸಿದ್ಧವಾದಂಥದ್ದು ಈ ವಿಭೂತಿ ಅಧ್ಯಾಯ, ವಿಭೂತಿ ಸಂಧಿ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳಿದ ಈ ವಿಭೂತಿಯ ಸಾರ ಇಲ್ಲಿ ತುಂಬಿರತಕ್ಕಂಥದ್ದು ಅಂತ. ಇನ್ನೊಂದೇನು ಅಂತಂದರೆ ಭಗವಂತನ ವಿಭೂತಿ ರೂಪಗಳಿವೆ. ಈ ಭಗವಂತನ ವಿಭೂತಿ ರೂಪಗಳನ್ನು ಚಿಂತನೆ ಮಾಡುವಾಗ ಬರೀ ದೇವರನ್ನು ಮಾತ್ರ ಚಿಂತನೆ ಮಾಡುವುದಲ್ಲ,
ದೇವರ ಜೊತೆಗೆ ಶ್ರೀ ತರುಣಿ ವಲ್ಲಭನ ಲಕ್ಷ್ಮೀ ಸಹಿತನಾದ ಭಗವಂತನ ವಿಭೂತಿ ರೂಪಗಳನ್ನು ಅನುಸಂಧಾನ ಮಾಡಬೇಕು. ನಮಗೆ ಗೊತ್ತಿಲ್ಲ, ಅಲ್ಲಿಯೂ ಕೂಡ ಶ್ರೀ ತರುಣಿ ವಲ್ಲಭನ ಇಷ್ಟಾದರೂ ಅನುಸಂಧಾನ ಮಾಡಬೇಕು. ನಾವು ಬ್ರಹ್ಮಚಾರಿ ರೂಪ ಇದೆ ಭಗವಂತನದ್ದು, ಸನ್ಯಾಸ ರೂಪ ಇದೆ ಭಗವಂತನದ್ದು, ಅಲ್ಲಿಯೂ ಕೂಡ ನಾವು ಲಕ್ಷ್ಮೀ ಸಹಿತನಾದ ಭಗವಂತನ ರೂಪವನ್ನು ಅನುಸಂಧಾನ ಮಾಡಬೇಕು. ಶ್ರೀ ತರುಣಿ ವಲ್ಲಭನ ವಿಭೂತಿ ರೂಪ ಅಂತ, ಲಕ್ಷ್ಮೀ ಸಹಿತನಾದ ಭಗವಂತ ಅಂತ. ನಮ್ಮ ದೇವರು ಸಭೆಯಲ್ಲಿ ಆಸೀನರಾಗಿದ್ದಂತೆ. ದೇವರು ಕೂತಾಗ ಪಕ್ಕದಲ್ಲಿ ರುಕ್ಮಿಣೀ ದೇವಿಯು ಇದ್ಲಂತೆ. ದೊಡ್ಡ ಪ್ರಸಂಗ ಹರಿವಂಶದಲ್ಲಿದೆ. ನಾನು ಪ್ರಸಂಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತೇನೆ. ನಾರದರು ಬಂದರಂತೆ. ನಾರದರು ಬಂದು ದೇವರ ಹತ್ರ ಹೇಳಿದ್ರಂತೆ ತ್ವಂ ಧನ್ಯ ಅಂತ ಹೇಳಿದ್ರಂತೆ. ದೇವರೇ ನೀನು ಧನ್ಯ ಅಂತ. ದೇವರು ಹೇಳಿದ ದಕ್ಷಿಣಾಭಿ ಸಾಕಂ ಅಂತ. ಅದು ಏನು ಕೋಡ್ವರ್ಡೋ ಅವರಿಗೇ ಗೊತ್ತು. ನಾರದರು ಹೇಳಿದರು ತ್ವಂ ಧನ್ಯ ಅಂತ, ದೇವರು ಹೇಳಿದ ದಕ್ಷಿಣಾಭಿ ಸಾಕಂ ಅಂದರೆ ಧನ್ಯವಾದ ಸಮರ್ಪಣೆ ಮಾಡಿದರೆ ದಕ್ಷಿಣೆ ಕೊಡಬೇಕು ಅಂತಲ ಅವರವರಿಗೆ ಗೊತ್ತು. ನಾರದರು ಹೇಳಿದರು, ದೇವರು ಅದಕ್ಕೆ ದಕ್ಷಿಣಾಭಿ ಸಾಕಂ ಅಂತ. ಅದರ ಅದನ್ನು ವಿವರಣೆ ಮಾಡಿದ್ದಾರೆ ಜ್ಞಾನಿಗಳು. ಅದೇನು ಅಂತಂದರೆ ದೇವರೇ ಅದು ವಿವರಣೆ ಕೊಟ್ಟ. ಅದೇನು ಅಂತಂದರೆ ನಾರದರು ಹೇಳಿದರು, ದೇವರೇ ನೀನು ಸರ್ವೋತ್ತನಾಗಿ ಎಲ್ಲ ಕಡೆ ನೀನಿದ್ದಿ ಅಂತ. ದೇವರು ಹೇಳಿದ, ನಾನು ಒಂಟಿಯಾಗಿ ನಾನು ಸರ್ವೋತ್ತಮ ಅಲ್ಲ, ದಕ್ಷಿಣಾಭಿಹಿ. ದಕ್ಷಿಣ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ನಾನು ಸರ್ವೋತ್ತಮ. ಬರೀ ನಾನು ಒಬ್ಬ ಮಾತ್ರ ಅಲ್ಲ, ನಾನು ಒಬ್ಬನೇ ವ್ಯಾಪ್ತ ಅಲ್ಲ. ದಕ್ಷಿಣಾಭಿ ಸಾಕಂ, ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ನಾನು ವ್ಯಾಪ್ತ. ದಕ್ಷಿಣಾಭಿಹಿ. ಹೆಂಡತಿ ಗಂಡನಿಗಿಂತ ಚಿಕ್ಕವಳೆ. ಆದ್ದರಿಂದ ಗಂಡ ಹೆಂಡತಿಯನ್ನು ಹೇಳುವಾಗ ಏಕವಚನದಲ್ಲಿ ಹೇಳಬಹುದು. ನಮ್ಮಲ್ಲಿ ಹಾಗಿಲ್ಲ ಸಂಪ್ರದಾಯ. ಪರಿಚಯ ಮಾಡಿಸಿಕೊಡುವಾಗ ನಮ್ಮ ಮನೆಯವರು, ನನ್ನ ಮನೆಯವಳು ಅಂತ ಹೇಳಬಾರ್ದಾ? ಹೇಳುವುದಿಲ್ಲ. ನಮ್ಮ ಮನೆಯವರು ಅಂತ ಪರಿಚಯ ಮಾಡಿಸಿಕೊಡ್ತಾರೆ. ಯಾಕೆ ಹೇಳಿ? ಗಂಡನೇ ಹೆಂಡತಿಯನ್ನು ಏಕವಚನದಲ್ಲಿ ಕರೆದರೆ ಉಳಿದವರೆಲ್ಲ ಏಕವಚನದಲ್ಲಿ ಕರೀತಾರೆ ನೋಡಿ. ಗಂಡನೇ ಬಹುವಚನದಲ್ಲಿ ಕರೆದರೆ ಅವರನ್ನು ಬಹುವಚನದಲ್ಲಿ ಕರಿಬೇಕು ಅಂತ ನಾವೇ ಮಾಡಿ ತೋರಿಸುವುದು. ನಮ್ಮ ದೇವರು ಅದನ್ನು ತೋರಿಸಿದ್ದಾನೆ, ಹೇಳಿ ತೋರಿಸಿದ್ದಾನೆ. ದಕ್ಷಿಣಯ ಸಾಕಂ ಅಂತ ದೇವರು ಹೇಳಲಿಲ್ಲ, ದಕ್ಷಿಣಾಭಿ ಸಾಕಂ ಅಂತ ದೇವರು ಹೇಳಿದ. ಅಂದರೆ ಲಕ್ಷ್ಮೀದೇವಿಯ ಅದು 3 ರೂಪಗಳಿವೆ. ಅದರಿಂದ ಸಹಿತನಾದ ನಾನು ಧನ್ಯ, ಎಲ್ಲ ಕಡೆ ಇರುವವ. ಹಾಗಾಗಿ ದೇವರೇ ನಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಾನೆ. ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತಂದರೆ ಬರೀ ದೇವರನ್ನು ಅಲ್ಲ, ವಿಷ್ಣುನ ಸಹಿತ ಧ್ಯಾತ ಸಾಹಿ ತುಷ್ಟಿಂ ಪರಾಂಗತ ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಲಕ್ಷ್ಮೀದೇವಿಯಿಂದ ಸಹಿತನಾದ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಬರೀ ದೇವರನ್ನು ಮಾತ್ರ ಅಲ್ಲ, ಲಕ್ಷ್ಮೀ ಸಹಿತನಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಹಾಗಾಗಿ ಆ ವಿಭೂತಿ ರೂಪ ಅದನ್ನು ಭಗವಂತನದ್ದು ನಾವು ಅನುಸಂಧಾನ ಮಾಡುವಾಗ ಬರೀ ದೇವರ ರೂಪವನ್ನು ಮಾತ್ರ ಅಲ್ಲ, ಅದರ ಜೊತೆಗೆ ಲಕ್ಷ್ಮೀ ಸಹಿತನಾದ ಭಗವಂತನ ವಿಭೂತಿ ರೂಪವನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ತಿಳಿಸ್ಲಿಕ್ಕೋಸ್ಕರನೇ ದಾಸರು ಶ್ರೀ ತರುಣಿ ವಲ್ಲಭನ ವಿಭೂತಿ ರೂಪವ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ಅಂತ ದಾಸರು ಅದನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದೇನು ಅಂತಂದರೆ ಈ ವಿಭೂತಿ ರೂಪವನ್ನು ನಾವು ಅನುಸಂಧಾನ ಮಾಡ್ತೇವೆ. ಎಲ್ಲೆಲ್ಲಿ ಅಂತಂದರೆ ಮುಂದಿನ 2ನೇ ಪದ್ಯ 3ನೇ ಪದ್ಯದಲ್ಲಿ ಅದಕ್ಕೆಲ್ಲ ಪ್ರತೀಕಗಳನ್ನು ದಾಸರೇ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಈ ಪ್ರತೀಕದಲ್ಲಿ ಭಗವಂತನನ್ನು ವಿಭೂತಿ ರೂಪವನ್ನು ಅನುಸಂಧಾನ ಮಾಡಬೇಕು. ದೇವರು ಅನಾದಿ ನಿತ್ಯ ಯಾವಾಗಲೂ ಇರ್ತಾನೆ. ಆ ದೇವರನ್ನು ಉಪಾಸನೆ ಮಾಡುವಾಗ ಬರೀ ದೇವರನ್ನು ಅಲ್ಲ, ಲಕ್ಷ್ಮೀ ಸಹಿತನಾದ ಭಗವಂತನನ್ನು ಉಪಾಸನೆ ಮಾಡಬೇಕು. ಲಕ್ಷ್ಮೀ ಸಹಿತನಾದ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತಂದರೆ ಬರೀ ಇವತ್ತು ಮಾತ್ರ ಅಲ್ಲ, ಹಿಂದೆನೂ ಮಾಡಿದ್ದಾರೆ, ಮುಂದೆನೂ ಮಾಡಲಿಕ್ಕಿದೆ. ನಿರಂತರ ಅನಂತ ಕಾಲದಲ್ಲಿ ಮಾಡಲಿಕ್ಕಿರುವ ಉಪಾಸನೆಗಳು. ಬರೀ ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ. ಉಪಾಸನೆ ಅಂತ ಎಲ್ಲಿಂದ ಆರಂಭ ಆಯಿತು, ಎಲ್ಲಿವರೆಗಿರ್ತದೆ, ಅಲ್ಲೆಲ್ಲ ಈ ವಿಭೂತಿ ರೂಪಗಳ ಅನುಸಂಧಾನ ಇದೆ. ಆ ವಿಭೂತಿ ರೂಪವನ್ನು ಅನುಸಂಧಾನ ಮಾಡುವಾಗ ಬರೀ ಭಗವಂತನನ್ನು ಮಾತ್ರ ಅಲ್ಲ, ಲಕ್ಷ್ಮೀ ಸಹಿತನಾದ ಭಗವಂತನನ್ನು ಅಂತಂದರೆ ದೇವರು ಇರ್ತಾನೆ, ಲಕ್ಷ್ಮೀದೇವಿ ಇಲ್ಲದೇ ಇರುವುದುಂಟ? ಹಾಗಾಗ್ತದೆ ನೋಡಿ. ಹೆಂಡತಿಯನ್ನು ಯಾಕೆ ಕರ್ಕೊಂಡು ಬರಲಿಲ್ಲ ಅಂತ ಕೇಳಿದರೆ ಅವಳಿಗೆ ಕಾಲು ನೋವು,
ಕೈ ನೋವು, ಸೊಂಟ ನೋವು ಅಂತ ನಾವು ಹೇಳುತ್ತೇವೆ. ನಮ್ಮ ದೇವರು ಹಾಗೆ ಹೇಳಿದರೆ ವಿಭೂತಿ ರೂಪ ಅಂತ ಹೇಳುವಾಗ ದೇವರು ಹೇಳ್ತಾನೆ, ನಾನು ಮಾತ್ರ ಬಂದಿದ್ದೇನೆ, ಮನೆಯವರಿಗೆ ಬರಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ಹಾಗಿಲ್ಲ ಅಂತ ದಾಸರು ಹೇಳ್ತಾರೆ. ಭಗವಂತ ಹೇಗೆ ನಿರ್ದೋಷ ಗುಣಪರಿಪೂರ್ಣ, ಹಾಗೆಯೇ ಭಗವದಧೀನವಾದ ಗುಣಪರಿಪೂರ್ಣತೆ ನಿರ್ದೋಷತೆ ಲಕ್ಷ್ಮೀದೇವಿಯಲ್ಲಿಯೂ ಇದೆ. ಅದನ್ನು ತಿಳಿಸ್ಲಿಕ್ಕೋಸ್ಕರನೇ ದಾಸರು ಹೇಳ್ತಾರೆ, ಶ್ರೀ ತರುಣಿ ವಲ್ಲಭನ. ತರುಣಿ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ತರುಣಿ ಅಂತಂದರೆ ತಾರುಣ್ಯವುಳ್ಳವಳು ಅಂತ ಅರ್ಥ. ಭಗವಂತ ಹೇಗೆ ನಿತ್ಯ ತರುಣ, ಅವನ ಮಡದಿಯಾದ ಲಕ್ಷ್ಮೀದೇವಿಯೂ ಕೂಡ ನಿತ್ಯ ತರುಣಿ. ಒಂದು ಕಾಲದಲ್ಲಿ ಮಾತ್ರ ತಾರುಣ್ಯ ಅಲ್ಲ. ನಾವು ಹೇಳ್ತೇವೆ, ನಾವು ಯುವಕರಾಗಿದ್ದಾಗ ಏನು ಮಾಡ್ತಿದ್ದೇವೆ ಗೊತ್ತು, ಯಾಕೆಂದರೆ ಇವತ್ತು ನಿಮಗೇನೂ ಮಾಡಲಿಕ್ಕಾಗುವುದಿಲ್ಲ ಅಂತ. ಹಾಗೆ ಲಕ್ಷ್ಮೀದೇವಿಯ ಜೀವನದಲ್ಲಿ ಹಾಗಿಲ್ಲ, ಭಗವಂತನ ಜೀವನದಲ್ಲಿ ಹಾಗಿಲ್ಲ. ಯಾಕೆ ಅಂತಂದರೆ ಯುವಾಂ ಯುವಾನೋ ಸತತಂ ನವಯೋರ್ ಯುವಯೋಧಿಕ. ಯುವಾಂ ಯುವಾನೋ ಸತತಂ, ಇಬ್ಬರೂ ಕೂಡ ಯುವಕರೇ. ಭಗವಂತನೂ ಯುವಕ, ಲಕ್ಷ್ಮೀದೇವಿಯೂ ಯುವತಿ. ಇಬ್ಬರಲ್ಲಿಯೂ ಕೂಡ ಯೌವನಕ್ಕೆ ಕೊರತೆ ಇಲ್ಲ. ಅವನು ಭಗವಂತ ಬಾಲ್ಯ ರೂಪ ಸ್ವೀಕಾರ ಮಾಡಿದಾಗಲೂ ಯುವಕನೇ, ವೃದ್ಧನಾಗಿದ್ದಾಗಲೂ ಲೋಕದ ದೃಷ್ಟಿಯಲ್ಲಿ ಭಗವಂತ ಮಾತ್ರ ಯುವಕನೇ. ಅತಾಭ್ಯವರ್ಧನ್ ಅಂತ ಹೇಳುವಾಗ ಅದನ್ನು ಹಾಗೆ ಬರೀತಾರೆ, ವ್ಯಾಖ್ಯಾನಕಾರರು ಬರೀತಾರೆ. ನಿತ್ಯ ಆಚಾರ್ಯರೇ ಹೇಳ್ತಾರೆ, ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಯ ಹಿ ಮಂದ ದೃಷ್ಟಿಂ. ಭಗವಂತ ಒಂದೇ ರೀತಿ ಇರ್ತಾನಂತೆ. ಕರ್ಮಣ ನೋ ವರ್ಧತೆ ನೋ ಕನೀಯಾನ್. ಭಗವಂತ ನಮ್ಮ ಹಾಗೆ ಬೆಳೆಯುವುದಲ್ಲ. ಮಗುವಾಗಿದ್ದಾಗ ಇಷ್ಟಿರ್ತಾನೆ, ದೊಡ್ಡವರಾದಾಗ ಅಷ್ಟು ಬೆಳೀತಾನೆ, ಹಾಗಿಲ್ಲ. ಭಗವಂತ ಒಂದೇ ರೀತಿಯಾದವ. ಅದು ಹೇಗೆ ಅಂದರೆ ಚೇಷ್ಟಾನಜ್ಞಾಯತೆ ಕ್ವಚಿತ್. ಭಗವಂತ ನಿರಂತರ ಯೌವನವುಳ್ಳವ. ಅದೇ ರೀತಿ ಲಕ್ಷ್ಮೀದೇವಿಯೂ ಕೂಡ ನಿರಂತರ ಯುವತಿಯಾದವಳು. ಇವಳು ಮುದುಕಿಯಾಗ್ತಾಳೆ, ಆಗ ಇನ್ನೊಂದು ಆ ಜಾಗಕ್ಕೆ ಲಕ್ಷ್ಮೀ ಬರ್ತಾಳೆ, ಅವಳನ್ನು ಪರಿಗ್ರಹ ಮಾಡ್ತಾನೆ, ಹಾಗಿಲ್ವೇ ಇಲ್ಲ. ನಿತ್ಯ ತಾರುಣ್ಯ ಅದು ಲಕ್ಷ್ಮೀದೇವಿಗೆ. ಭಗವಂತನೂ ನಿತ್ಯ ತರುಣ, ಲಕ್ಷ್ಮೀದೇವಿಯೂ ನಿತ್ಯ ತರುಣಿ. ಹಾಗಾಗಿ ಭಗವಂತ ಎಲ್ಲೆಲ್ಲಿ ಬರ್ತಾನೆ, ಎಲ್ಲೆಲ್ಲಿ ಇರ್ತಾನೆ, ಅಲ್ಲಿ ಎಲ್ಲ ಕಡೆ ಭಗವಂತ ಜೊತೆಗೆ ಲಕ್ಷ್ಮೀದೇವಿಯೂ ಇರ್ತಾಳೆ. ಯಾಕೆ ಅಂತಂದರೆ ಅವಳು ತರುಣಿ ಅಂತ ಆ ಶಬ್ದವನ್ನು ದಾಸರು ಬಳಸಿ ಲಕ್ಷ್ಮೀದೇವಿಯ ತಾರುಣ್ಯಕ್ಕೆ ಕೊರತೆ ಇರುವುದಿಲ್ಲ. ಹಾಗಾಗಿ ಅವಳು ಭಗವಂತನ ಜೊತೆಗೆ ನಿರಂತರವಾಗಿ ಇರ್ತಾಳೆ. ಭಗವಂತ ಹೇಗಿರ್ತಾನೆ ಹಾಗೆ ಅವನ ಅಧೀನಳಾಗಿ ಲಕ್ಷ್ಮೀದೇವಿಯೂ ಇರ್ತಾಳೆ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ಅಲ್ಲಿ ಇನ್ನೊಂದು ಶಬ್ದ ಇದೆ, ಶ್ರೀ ಅನ್ನುವ ಶಬ್ದ ಇದೆ. ಶ್ರೀ ತರುಣಿ ವಲ್ಲಭನ. ಶ್ರೀ ಅಂತಂದರೆ ಅದಕ್ಕೆ ಎರಡು ಅರ್ಥ. ಅದಕ್ಕೆ ಎಲ್ಲರೂ ಆಶ್ರಯ ಮಾಡಬೇಕಾದವಳು ಅಂತ ಅರ್ಥ. ಶ್ರೀ ಅವಳು ಎಲ್ರಿಗೂ ಆಶ್ರಯವನ್ನು ಕೊಡುವವಳು. ಭಗವಂತನನ್ನು ನಾವು ಕರಿತೇವೆ, ಲಕ್ಷ್ಮೀದೇವಿ ಯಾಕೆ ಬರಬೇಕು ಅಂತಂದರೆ ನಮಗೆ ಆಶ್ರಯವನ್ನು ಕೊಡುವವಳು. ಶ್ರೀಯತೆ ಇತಿ ಶ್ರೀಹಿ, ನಮ್ಮಿಂದ ಆಶ್ರಯಮಾನಳಾದವಳು. ನಮಗೊಂದು ಆಶ್ರಯ ಬೇಕು, ಅದು ಲಕ್ಷ್ಮೀದೇವಿ ಅಂತ. ಸರ್ವಾಶ್ರಿತಳು. ಭಗವಂತನನ್ನೊಬ್ಬನನ್ನು ಬಿಟ್ಟರೆ ಮತ್ತೆಲ್ಲರೂ ಕೂಡ ಬ್ರಹ್ಮಾಂತರಾದ ಎಲ್ಲ ಜೀವರಾಶಿಗಳಿಗೂ ಕೂಡ ಅವಳು ಆಶ್ರಯವನ್ನು ಕೊಡುವವಳು. ಹಾಗಾಗಿ ನಮ್ಮ ವಿಭೂತಿ ರೂಪದಲ್ಲಿ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಲೇಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರನೇ ಶ್ರೀ ಅನ್ನುವ ಶಬ್ದವನ್ನು ದಾಸರು ಬಳಸಿದ್ದಾರೆ. ಹಾಗಾದರೆ ಎಲ್ರಿಗೂ ಆಶ್ರಯಳಾದವಳು ಅಂತಂದರೆ ಅವಳಿಗೂ ಕೊಬ್ಬು ಒಂದು ಭಗವಂತನನ್ನು ಕೂಡ ಆಶ್ರಯ ಮಾಡುವ ಹಾಗೆ ಮಾಡ್ತಾಳ ಅಂತಂದರೆ ಶ್ರೀಹಿ ಅಂತ ಅದಕ್ಕೆ ಹೆಸರು. ಶ್ರೀ ಅಂತಂದರೆ ಶ್ರಯತೆ ಇತಿ ಶ್ರೀಹಿ ಅಂತ. ಭಗವಂತನನ್ನು ಆಶ್ರಯಿಸಿಕೊಂಡು ಇರ್ತಾಳೆ. ಉಳಿದವರಿಗೆ ಆಶ್ರಯ ಕೊಟ್ಟರೆ ಭಗವಂತನನ್ನು ಆಶ್ರಯಿಸುವವಳು. ಹಾಗಾಗಿ ಭಗವಂತನನ್ನು ನಂಬಿ ಅವನ ಪಾದವನ್ನು ಆಶ್ರಯಿಸಿಕೊಂಡು ಇರುವವಳು ಲಕ್ಷ್ಮೀದೇವಿ ಅಂತ. ಆ ಲಕ್ಷ್ಮೀದೇವಿಯ ಸ್ವರೂಪವನ್ನು ದಾಸರು ತುಂಬ ಸುಂದರವಾಗಿ ವಿಶ್ಲೇಷಣೆ ಮಾಡಿ ಈ ವಿಭೂತಿ ರೂಪದಲ್ಲಿ ಲಕ್ಷ್ಮೀನಾರಾಯಣರನ್ನು ಉಪಾಸನೆ ಮಾಡಬೇಕು. ಇಬ್ಬರನ್ನು ಕೆಲವು ಅಂಶದಲ್ಲಿ ಒಂದೇ ರೀತಿಯಾಗಿ, ಕೆಲವು ಅಂಶದಲ್ಲಿ ಭಿನ್ನತೆಯಲ್ಲಿ ನಾವು ಉಪಾಸನೆ ಮಾಡಬೇಕಾದ್ದು. ನಿತ್ಯ ತರುಣರು ಒಂದೇ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು. ಆದರೆ
ಆ ತಾರುಣ್ಯ ಭಗವದ್ದತ್ತವಾದ್ದು ಭಗವದ್ ಅಧೀನವಾದ್ದು ಅಂತ ಅನುಸಂಧಾನ ಮಾಡಬೇಕು. ಅದಕ್ಕೆ ಶ್ರೀ ಅಂತ ಶಬ್ದವನ್ನು ಬಳಸಿದ್ದಾರೆ. ಭಗವಂತ ಕೊಟ್ಟ ತಾರುಣ್ಯದಿಂದ, ನಿತ್ಯ ತಾರುಣ್ಯದಿಂದ ನಿತ್ಯವಾಗಿಯೂ ಕೂಡ ಅವಳು ಶೋಭಿಸ್ತಾ ಇರ್ತಾಳೆ. ಸರ್ವಾಶ್ರಯತ್ವ ಕೊಟ್ಟದ್ದು ಭಗವಂತ. ಯಸ್ಯಾಹ ಅಪಾಂಗ ಲವ ಮಾತ್ರತ ಊರ್ಜಿತಾ ಸಾ ಶ್ರೀ ಯತ್ಕಟಾಕ್ಷ ಬಲವತಿ. ಭಗವಂತನ ಕೃಪಾ ಕಟಾಕ್ಷದಿಂದ ಅವಳಿಗೆ ಬಲ ತುಂಬಿಕೊಂಡಿರತಕ್ಕಂಥದ್ದು. ಆ ಎರಡನ್ನೂ ಚಿಂತನೆ ಮಾಡಲಿಕ್ಕೋಸ್ಕರವಾಗಿ ಶ್ರೀ ಅನ್ನುವ ಶಬ್ದವನ್ನು ದಾಸರು ಬಳಸಿದ್ದಾರೆ. ಈ ವಿಭೂತಿ ಅಧ್ಯಾಯದಲ್ಲಿ ಭಗವಂತ ಬರ್ತಾನೆ. ಭಗವಂತ ಬರುವಾಗ ಭಗವಂತನ ಜೊತೆಗೆ ಭಗವಂತನ ಮಡದಿಯಾದ ಲಕ್ಷ್ಮೀದೇವಿಯೂ ಬರಬೇಕು. ಲಕ್ಷ್ಮೀದೇವಿ ಬರಲಿಲ್ಲ ಒಂದು ಸಲ ಅಂತ ಇಟ್ಕೊಳ್ಳಿ. ನಮ್ಮ ಉಪಾಸನೆ ಹೇಗಿರಬೇಕು? ಯಾಕೆ ಬರುವುದಿಲ್ಲ? ಗಂಡ ಹೆಂಡತಿಯ ಜಗಳ ಎಲ್ಲ ಮನೆಯಲ್ಲಿಯೂ ಇರ್ತದಂತೆ. ಹಾಗಾಗಿ ದೇವರ ಮನೆಯಲ್ಲಿಯೂ ಜಗಳ ಆದರೆ ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟು ಬರಬೇಕಲ್ಲ. ಮತ್ತೆ ಲಕ್ಷ್ಮೀ ಸಹಿತವಾಗಿಯೇ ಭಗವಂತನ ವಿಭೂತಿ ರೂಪ ಉಪಾಸನೆ ಮಾಡೋದು ಹೇಗೆ? ಲಕ್ಷ್ಮಿಯನ್ನು ಬಿಟ್ಟೇ ಬರಬೇಕು. ಜಗಳ ಆಯಿತು ಅಂತಂದರೆ ನೀನು ಬರಬೇಡ, ಇಲ್ಲೇ ಕೊಡು, ನಾನು ಮಾತ್ರ ಹೋಗ್ತೇನೆ ಅಂತ ದೇವರು ಬರಬೇಕು. ಹಾಗೊಂದು ಆಗುತ್ತಾ ಪ್ರಸಂಗ? ಹಾಗಾಗುವುದಿಲ್ಲ ಅಂತ ಹೇಳ್ತಾರೆ ದಾಸರು. ಅದನ್ನು ತಿಳಿಸ್ಲಿಕ್ಕೋಸ್ಕರನೇ ಶ್ರೀ ತರುಣಿ ವಲ್ಲಭನ, ಲಕ್ಷ್ಮೀದೇವಿಗೆ ತುಂಬ ಇಷ್ಟನಾದವ. ಜಗಳ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಜಗಳ ಇದೆ ಅಂತಂದರೆ ಲೋಕದೃಷ್ಟಿಯಿಂದ ಅಷ್ಟೇ. ಜನರಿಗೊಂದು ಗಮ್ಮತ್ತಾಗಲಿ ಅಂತ ದೇವರು ಅಪ್ಪ ಅಮ್ಮ ಜಗಳ ಆಡಿದ್ದರಿಂದ ಯಾರಿಗಾದರೂ ಒಂದು ಖುಷಿಯಾಗುವುದಿದ್ದರೆ ಅದು ಇರಲಿ ಅಂತ ಆಟ ಅವರ ಜಗಳದ್ದು ಹೊರತು ಜಗಳ ಅನ್ನುವುದಿಲ್ಲ. ಭಾಗವತದಲ್ಲಿ ಪ್ರೇಮ ಕಲಹ ಅಂತಿದೆ. ರುಕ್ಮಿಣಿ ಕೃಷ್ಣರ ಪ್ರೇಮ ಕಲಹ ಅಂತ. ಕೃಷ್ಣ ಕೇಳ್ತಾನೆ, ಅಮ್ಮ ಯಾಕೆ ನೀನು ನನ್ನನ್ನು ಮದುವೆ ಆದಿ? ನನ್ನ ಹತ್ರ ಯಾರೂ ಬರುವುದಿಲ್ಲ, ನನಗೆ ಯಾವ ಸಿಂಹಾಸನವೂ ಇಲ್ಲ, ಯಾವ ಮಂತ್ರಿಯೂ ಅಲ್ಲ, ಯಾವ ಪೋಸ್ಟೂ ನನಗಿಲ್ಲ, ನಾನು ಯಾಕೆ ನೀನು ಮದುವೆ ಆದಿಯಮ್ಮ ಅಂತ ಕೇಳುವಂಥದ್ದುಂಟು. ಅದೇ ರುಕ್ಮಿಣಿ ದೇವಿ ಕಣ್ಣೀರು ಹಾಕಲಿ ಅಂತ ಅವಳು ಅಷ್ಟೇ ಜಾಣತನದಿಂದ ತುಂಬ ಸುಂದರವಾಗಿ ಉತ್ತರ ಕೊಡ್ತಾಳೆ. ಹಾಗಾಗಿ ಲಕ್ಷ್ಮೀನಾರಾಯಣರಿಗೆ ಸಮರ ಅನ್ನುವುದಿಲ್ಲ, ಸಮರಸ ಬಾಳುವೆ ಅವರದ್ದು. ಶ್ರೀನಿವಾಸ ಕಲ್ಯಾಣ ಹೇಳುವಾಗಂತೂ ನಾವು ವೈಭವೀಕರಿಸಿ ಹೇಳ್ತೇವೆ. ಅದು ಭೃಗುಋಷಿಗಳು ಬಂದರು, ಎದೆಗೆ ತುಳಿದ್ರು, ಲಕ್ಷ್ಮೀ ಅಮ್ಮನಿಗೆ ಕೋಪ ಬಂತು, ಮನೆ ಬಿಟ್ಟು ಹೋದ್ಲು, ಕೊಲ್ಲಾಪುರದಲ್ಲಿ ಹಾಲ್ಟ್ ಮಾಡಿದ್ಲು, ಗಂಡ ಹೆಂಡತಿಗೆ ಜಗಳ ಅಂತ. ಎಷ್ಟು ಖುಷಿ ನಮಗೆ ಹೇಳಲಿಕ್ಕೆ. ಯಾಕೆ ಅಂತಂದರೆ ಇನ್ನೊಬ್ಬರ ಜಗಳವನ್ನು ರಂಜಿಸಿ ಹೇಳೋದಂದ್ರೆ ತುಂಬ ಖುಷಿ ನಮಗೆ. ಆದರೆ ನೋಡಿ ತಮಾಷೆ ಏನು ಅಂತಂದರೆ, ಲಕ್ಷ್ಮೀದೇವಿಗೆ ಜಗಳ ಆಯಿತು ಸರಿ, ಆದರೆ ಇಡೀ ಶ್ರೀನಿವಾಸನ ನಿರೂಪಣೆ ಮಾಡುವಾಗ ನಿಮಗೆ ಲಕ್ಷ್ಮಿಯನ್ನು ಬಿಟ್ಟು ನಿರೂಪಣೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಯಾಕೆಂದರೆ ಅವನ ಹೆಸರೇ ಹಾಗೆ, ಶ್ರೀನಿವಾಸ ಅಂತ ಹೆಸರು. ನೀವೇನು ಹೇಳ್ತೀರಿ? ನೀವು ಅದಕ್ಕೆ ಲಕ್ಷ್ಮಿಯ ಜೊತೆಗೆ ಜಗಳ ಆಯಿತು ಅಂತ ಹೇಳಿದ್ರೆ ಶ್ರೀನಿವಾಸ ಅಂತ ಹೇಳಲೇಬಾರದು, ಶ್ರೀರಹಿತ ನಿವಾಸ ಅಂತ ಹೇಳಬೇಕು. ಶ್ರೀನಿವಾಸ ಅಂತ ಹೇಗೆ ಹೇಳ್ತೀರಿ? ಶ್ರೀನಿವಾಸನನ್ನು ನಾವು ಚಿಂತನೆ ಮಾಡುವಾಗ ವಕ್ಷಸ್ಥಳದಲ್ಲಿ ಶ್ರೀದೇವಿ ಇದ್ದಾಳೆ. ಶ್ರೀದೇವಿಯನ್ನು ಬಿಟ್ಟು ಶ್ರೀನಿವಾಸ ದೇವರೇ ಇಲ್ಲ ಅಲ್ಲಿ. ಆಚೆ ಈಚೆ ಎಡಬಲದಲ್ಲಿ ಶ್ರೀದೇವಿ ಭೂದೇವಿ ಅಂತ ವರ್ಣನೆ ಮಾಡಿಕೊಂಡೇ ನಾವು ಮಾಡುವ ಉಪಾಸನೆ. ಜಗಳ ಅದು ಲೋಕದ ದೃಷ್ಟಿಯಿಂದ. ಕೊಲ್ಲ ಅಂತ ಒಬ್ಬ ಅಸುರ, ಆ ಅಸುರನ ಸಂಹಾರ ಆಗಬೇಕಿತ್ತು. ಆ ಅಸುರನಿಗೆ ವರ ಪಡೆದಿದ್ದ, ನನ್ನನ್ನು ಯಾವ ಗಂಡಸರೂ ಕೊಲ್ಲಬಾರದು ಅಂತ. ನಮ್ಮ ದೇವರ ಹತ್ರ ಕೇಳಬೇಕಾ? ದೇವರು ಹೇಳಿದ ಗಂಡಸರು ಕೊಲ್ಲುವುದಿಲ್ಲ, ಹೆಂಡತಿ. ಆ ಗಂಡ ಹೆಂಡತಿಯರು ಮಾತಾಡಿ ಆ ಲಕ್ಷ್ಮೀದೇವಿಯನ್ನು ಕೊಲ್ಲಾಪುರಕ್ಕೆ ಕಳುಹಿಸಿ ಕೊಲ್ಲನನ್ನು ಸಂಹಾರ ಮಾಡಿಸಿದ್ದು ಅದು ಗಂಡ ಹೆಂಡತಿಯ ನಾಟಕ ಹೊರತು ಅದು ಜಗಳ ಅಲ್ವೇ ಅಲ್ಲ. ಅವ್ರು ಯಾವಾಗಲೂ ಒಟ್ಟಿಗೆ ಇರುವವರು. ಹಾಗಾಗಿ ವಲ್ಲಭ ಅಂತಂದರೆ ಲಕ್ಷ್ಮೀದೇವಿಗೆ ನಿತ್ಯವಲ್ಲಭ, ಯಾವಾಗಲೂ ಇಷ್ಟನಾದವ. ಜಗಳ ಅಂತಿಲ್ಲ. ದೀರ್ಘ ಜೀವಿತದಲ್ಲಿ ಜಗಳಾಗುವುದುಂಟ? ಜಗಳನೇ ಇಲ್ಲ ಅಂತೆ. ವಲ್ಲಭ, ತುಂಬ ಇಷ್ಟನಾದವ ಅಂತ ಹೇಳ್ತಾರೆ. ಶ್ರೀ ತರುಣಿ ವಲ್ಲಭನ ಈ ಮೂರು ಶಬ್ದಗಳು ಕೂಡ ನಾವು ನಿತ್ಯ ಉಪಾಸನೆ ಮಾಡಬೇಕಾದ ಶಬ್ದಗಳು. ಶ್ರೀ ತರುಣಿ ವಲ್ಲಭ ನಾವು ಓದುವಾಗಲೂ ಬರೆಯುವಾಗಲೂ ಎಲ್ಲಿ ಹೋಗುವಾಗಲೂ ಈ ಚಿಂತನೆ ನಾವು ಮಾಡಿದರೆ ನಮ್ಮನ್ನು ಯಾರು ಆಶ್ರಯಿಸಬೇಕು ನಮ್ಮನ್ನು ಆಶ್ರಯಿಸ್ತಾರೆ. ನಮಗೆ ಯಾರು ಆಶ್ರಯ ಕೊಡಬೇಕು ಅವರು ನಮಗೆ ಆಶ್ರಯ ಕೊಡ್ತಾರೆ. ಹೀಗೆ ನಾವು ಉಪಾಸನೆ ನಾವು ಮಾಡಿದರೆ ಈ ಆಫೀಸ್ನಲ್ಲಿ ಕೆಲವು ಸಮಸ್ಯೆ ನನ್ನ ಹತ್ರ ಹೇಳಿಕೊಳ್ಳುವುದುಂಟು. ಎಲ್ರಿಗೂ ಇರುವ ಸಮಸ್ಯೆ ಅದು ಏನು ಅಂತಂದರೆ, ನಮ್ಮ ಜೂನಿಯರ್ ನಮ್ಮ ಸೀನಿಯರ್ ಆದಾಗ ಆಗುವ ಸಮಸ್ಯೆಗಳದು. ಅಲ್ಲಿವರೆಗೆ ಅವನು ಸ್ಯಾರ್ ಅಂತ ಹೇಳ್ತಿದ್ದ, ಮುಂದೆ ಇವನೇ ಸ್ಯಾರ್ ಅಂತ ಹೇಳಬೇಕು.
ಸರ್ ನಮಗೆ ಇಂತಹ ದುರ್ಯೋಗ ಬೇಕಾ ಅಂತ ಕೇಳ್ತಾರೆ. ಇಂತಹ ದುರ್ಯೋಗ ನಮ್ಮ ಜೀವನದಲ್ಲಿ ಬರಬಾರ್ದು. ಯಾರು ನಮ್ಮನ್ನು ಆಶ್ರಯಿಸಬೇಕು ಅವರು ಆಶ್ರಯಿಸ್ತಲೇ ಇರಬೇಕು ಅಂತ ಆದರೆ ನಾವು ದೇವರನ್ನು ಶ್ರೀ ತರುಣಿ ವಲ್ಲಭನ ಅಂತ ದಾಸರು ಹೇಳಿದ ಈ ಶಬ್ದದಿಂದ ದೇವರನ್ನು ಉಪಾಸನೆ ಮಾಡಿದರೆ ನಮ್ಮ ಜೂನಿಯರ್ ನಮ್ಮ ರಿಟೈರ್ಮೆಂಟ್ ಆಗುವ ತನಕನೂ ಅಲ್ಲ, ಆಮೇಲೂ ಕೂಡ ನಮ್ಮ ಜೂನಿಯರ್ ಆಗಿಯೇ ಇರ್ತಾನೆ, ಅವನು ನಮಗೆ ಸದಾ ಆಶ್ರಯ ಆಗಿರ್ತಾನೆ ಅಂತ ನಾವು ಅನುಸಂಧಾನ ಮಾಡಬೇಕು ಅಂತ ತಿಳಿಸ್ಲಿಕ್ಕೋಸ್ಕರನೇ ಶ್ರೀ ತರುಣಿ ವಲ್ಲಭನ ಅಂತ ದಾಸರು ಈ ಒಳ್ಳೆಯ ಶಬ್ದವನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ, ನಮ್ಮ ವಂಶಿ ಆಚಾರ್ಯರು ನಮ್ಮ ತತ್ವ ಸಂಶೋಧನಾ ಸಂಸತ್ತಿನಲ್ಲಿ ತುಂಬ ಸೇವೆಯನ್ನು ವೇದವ್ಯಾಸ ದೇವರ ಆಚಾರ್ಯರ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಸುಮಾರು 200ಕ್ಕಿಂತಲೂ ಮಿಗಿಲಾದ ಪುಸ್ತಕದ ಮುದ್ರಣೆ ಮಾಡುವ ಜವಾಬ್ದಾರಿ ಅದು ವಂಶಿ ಆಚಾರ್ಯರದ್ದು. ಅದನ್ನು ದಕ್ಷವಾಗಿ ಅದನ್ನು ಎಲ್ಲ ವಿದ್ವಾಂಸರ ಜೊತೆಗೆ ಒಡನಾಟದಿಂದಾಗಿ ತುಂಬ ಸುಂದರವಾಗಿ ನಿರ್ವಹಣೆ ಮಾಡ್ತಾರೆ. ಅವರಿಗೆ ಅವರ ಗುರುಗಳ ವಿಶ್ವಪ್ರಿಯ ತೀರ್ಥರ ಪರಮಾನುಗ್ರಹ ಅವರಿಗಿದೆ. ಶ್ರೀ ವಿಶ್ವಪ್ರಿಯ ತೀರ್ಥರು ಪರಿಚಯ ನಿಮಗೆಲ್ಲ ಕುಷ್ಟಗಿಯವರಿಗೆಲ್ಲ ಇದೆ. ಅವರ ಮಾತು ತುಂಬ ಚೆಂದ, ಅವರ ಚಿಂತನೆಗಳು ತುಂಬ ಚೆಂದ, ಅವರ ವಿವರಣೆಗಳೆಲ್ಲ ತುಂಬ ಸುಂದರವಾದ್ದು. ಅಷ್ಟೇ ಚೆನ್ನಾಗಿ ಅದನ್ನು ಪ್ರೆಸೆಂಟೇಷನ್ ಜನರ ಮನಸ್ಸಲ್ಲಿ ಮುಟ್ಟಿಸುವಂಥದ್ದು. ಹಾಗೆ ಅವರ ಶಿಷ್ಯರಾಗಿ ಆ ಬಿಂಬದಿಂದ ಈ ಪ್ರತಿಬಿಂಬದಲ್ಲಿ ಅದೇ ಚಿಂತನೆಯ ಕ್ರಮ ಅದು ಬಂದಿದೆ. ದೇವರವರನ್ನು ಹರಸಲಿ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು.